ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಂತ ನಂಬಿದ್ದೇನೆ. ಹಾಗೆ ತಾಯಿ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಫೆಬ್ರವರಿ 24ರಿಂದ ಮಾರ್ಚ್ 4ರವರೆಗೆ ನಡೆದಂಥ ನಮ್ಮ ತಾಯಿ ಮಾರಿಕಾಂಬೆಯ ಜಾತ್ರೆ ಇದೆ. ಹಾಗಾಗಿ ತಮಗೆಲ್ಲರಿಗೂ ನಮ್ಮ ಶಿರಸಿ ಜಾತ್ರೆಗೆ, ನಮ್ಮೂರ ತಾಯಿಯ ದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 24ನೇ ತಾರೀಕಿನ ದಿನ ನಮ್ಮ ತಾಯಿ ಮಾರಿಕಾಂಬೆಗೆ ಮದುವೆ ಸಮಾರಂಭ ನಡೆಯುತ್ತೆ. ಮದುವೆ ಆಗುತ್ತೆ. ಮಂಗಳವಾರದಿಂದ ಶುರುವಾಗಿ ಮಂಗಳವಾರ ರಾತ್ರಿ 4 ಗಂಟೆಯ ತನಕ ವಿಶೇಷವಾದಂಥ ಏನೇನು ಮಾಡಬೇಕು ಮದುವೆಗೆ ಎಲ್ಲ ರೀತಿ ವ್ಯವಸ್ಥೆಗಳು ಎಲ್ಲ ಆಗುತ್ತೆ. ಆನಂತರ ಬುಧವಾರ ದಿನ ರಥವನ್ನೇರಿ ಬಂದಂಥ ತಾಯಿ ಬೀಡ್ಕಿ ಬಯಲಲ್ಲಿ ಸ್ಥಾಪಿತಗೊಳ್ತಾಳೆ. ಎಲ್ಲಿಯ ತನಕ? ಮಾರ್ಚ್ 4ರ ತನಕ. ಮಾರ್ಚ್ 4 ಬೆಳಿಗ್ಗೆ 10 ಗಂಟೆಗೆ ಸೇವೆ ಮುಗಿದು ಹೋಗುತ್ತೆ. ಅದರ ನಂತರ 11 ಗಂಟೆ ತನಕ ಅಲ್ಲಿರ್ತಾಳೆ. ಅಲ್ಲಿ ಎಲ್ಲ ಸೇವೆಯನ್ನು ಮುಗಿಸಿ ಆಮೇಲೆ ಪಲ್ಲಕ್ಕಿ ಮೇಲೆ ತಾಯಿ ಹೊರಡ್ತಾಳೆ. ಈ ರೀತಿ ಇದೆ 4ನೇ ತಾರೀಕಿನ ತನಕ. ಹಾಗಾಗಿ ತಾವೆಲ್ಲರೂ ಬನ್ನಿ, ಆ ತಾಯಿಯ ಪಾತ್ರಕ್ಕೆ ಒಮ್ಮೆ ಪ್ರೀತಿ ಪಾತ್ರರಾಗಿ. ಜೊತೆಗೆ ಅವಳಿಗೆ 7 ಜನ ತಂಗಿಯರಿದ್ದಾರೆ. ಹಿರಿಯಕ್ಕ, ನಮ್ಮ ಮಾರಿಕಾಂಬಾದೇವಿ ಹಿರಿಯಕ್ಕ, ಕೊಲ್ಲೂರು ಮೂಕಾಂಬಿಕಾ, ಚಂದ್ರಗುತ್ತಿ ಯಲ್ಲಮ್ಮ, ಸೌದತ್ತಿ ಯಲ್ಲಮ್ಮ, ಸಾಗರದ ಮಾರಿಕಾಂಬಾದೇವಿ, ಯಲ್ಲಾಪುರದ ಮಾರಿಕಾಂಬಾದೇವಿ, ಒಟ್ಟು 7 ಜನ. ಅಷ್ಟು ಜನರು ಗೊತ್ತಿಲ್ಲ ನನಗೆ. ಒಟ್ಟು 7 ಜನ ಇವಳ ಒಡ ಹುಟ್ಟಿದವರಾಗ್ತಾರೆ. ಹಾಗಾಗಿ ಅವಳಿಗೆ ಎಲ್ಲರೂ ಹಿರಿಯಕ್ಕ ಅಂತಾನೆ ಕರೀತಾರೆ. ಆದರೆ ತಾಯಿ ಮಾರಿಕಾಂಬಾದೇವಿ ಹೇಗೆ ಸಿರ್ಸಿಗೆ ಬಂದಳು ಬಹುಶಃ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು. ಆದರೂ ನಾನು ನನ್ನ ಚಾನಲ್ನಲ್ಲಿ ತಮಗೆ ಇದ್ರ ಬಗ್ಗೆ ಹೇಳಬೇಕು ಅಂತಲೇ ಇವತ್ತು ಹೇಳ್ತಾ ಇದ್ದೀನಿ. ತಾಯಿ ಮಾರಿಕಾಂಬಾದೇವಿ ಹಾನಗಲ್ಲು ಅವಳು ತವರೂರು. ಅಲ್ಲಿ ಜಾತ್ರೆಯಿಂದ ಮುಗಿದ ನಂತರ ಪೆಟ್ಟಿಗೆಯಲ್ಲಿ ಅವಳನ್ನು ಇಟ್ಟು, ಜೊತೆಗೆ ಚಿನ್ನಾಭರಣಗಳನ್ನು ಇಟ್ಟು ಭದ್ರತೆಯನ್ನು ಮಾಡ್ತಾರೆ. ಭದ್ರತೆಯನ್ನು ಮಾಡಿದಂಥ 4 ಜನ ಕಳ್ಳರು ಅದನ್ನು ನೋಡಿ ಆ ಡಬ್ಬಿ ಬರೇ ಚಿನ್ನ ತುಂಬಿದೆ ಅಂತ ಆ ಡಬ್ಬಿಯನ್ನು ಹೊತ್ಕೊಂಡು ಬರ್ತಾರೆ. ನೋಡಿದಾಗ ಅದರಲ್ಲಿ ಮೂರ್ತಿನೂ ಇದೆ. ಚಿನ್ನ ಒಡವೆಗಳನ್ನಷ್ಟು ತಗೊಂಡು ಆ ಒಂದು ಡಬ್ಬಿಯನ್ನು ಪುನಃ ಬೀಗ ಹಾಕಿ ಅದನ್ನು ಶಿರಸಿಯ ದೇವಿ ಕೆರೆಯಲ್ಲಿ ಹಾಕಿ ಹೋಗ್ತಾರೆ. ಹಾಗೆ ಅಲ್ಲೊಬ್ಬ ಭಕ್ತನಿಗೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬರು ಅಗಸ ಅಂತಾರೆ, ಈ ಸಿರ್ಸಿಯ ಅಗಸ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಬೇರೆ ಕಡೆಯಿಂದ ಚಂದ್ರಗುತ್ತಿಗೆ ಪ್ರತಿ ವರ್ಷ ಜಾತ್ರೆಗೆ ಹೋಗ್ತಾ ಇದ್ದಾನೆ ಅಂತ. ಅಂತೂ ಭಕ್ತನ ಕನಸಿನಲ್ಲಿ ಬಂದಿದ್ದಂತೂ ನಿಜ. ಭಕ್ತನ ಕನಸಿನಲ್ಲಿ ರಾತ್ರಿಯಲ್ಲಿ ಹೇಳ್ತಾಳೆ ತಾಯಿ, ನಾನು ಇಂಥಲ್ಲಿದ್ದೀನಿ, ನನ್ನನ್ನು ಎಬ್ಬೇಳಿಸು, ನನ್ನನ್ನು ಏಳಿಸು, ನಾನಿಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾಳೆ. ಆಗ ಬೆಳಿಗ್ಗೆ ಊರವರ ಜೊತೆ ಸೇರಿ ಆ ಕೆರೆ ಹತ್ರ ಬಂದಾಗ ಅಲ್ಲಿ ಒಂದು ಪೆಟ್ಟಿಗೆ ಇತ್ತು. ಪೆಟ್ಟಿಗೆಯನ್ನು ತೆಗೆದಾಗಲೇ ಅಲ್ಲಿ ಮಾರಿಕಾಂಬೆ ಕಾಣಿಸ್ತಾಳೆ. ಆಗ ಮಾರಿಕಾಂಬೆಯನ್ನು ತಂದು ಸ್ಥಾಪನೆ ಮಾಡ್ತಾರೆ. ಸೋಂದ ಇವರು ಬಂದು ಸ್ಥಾಪನೆಯನ್ನು ಮಾಡ್ತಾರೆ. ಆವಾಗ ಅವರ ಆಡಳಿತದಲ್ಲಿತ್ತು ಸೋಂದ. ಸ್ಥಾಪನೆಯನ್ನು ಮಾಡ್ತಾರೆ. ಸ್ಥಾಪನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಿರ್ಸಿಯಲ್ಲಿ ಕಾಲರ ರೋಗ ಜಾಸ್ತಿ ಆಗಿತ್ತಂತೆ. ವಾಂತಿ ಭೇದಿಯಲ್ಲಿ ಅದೆಷ್ಟೋ ಜನ ಸಾಯ್ತಾ ಇದ್ರಂತೆ. ಆಗ ಆ ತಾಯಿಯನ್ನು ಯಾವತ್ತು ಸ್ಥಾಪನೆಯನ್ನು ಮಾಡಿದ್ರೋ ಅಲ್ಲಿಂದ ವಾಂತಿ ಮತ್ತು ಭೇದಿ ಎನ್ನುವ ಈ ಕಾಲರ ರೋಗ ತಡೆಯಾಗುತ್ತಂತೆ. ಹಾಗಾಗಿ ಈಗಲೂ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸಣ್ಣವರಿಗಾಗಲಿ ವಾಂತಿ ಭೇದಿ ಶುರುವಾದರೆ ಮೊದಲು ನೆನಪಾಗದೆ ಶಿರಸಿ ಶ್ರೀ ಮಾರಿಕಾಂಬಾ ತಾಯಿ. ಅವಳಿಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಜಾತ್ರೆಯಲ್ಲಿ ಬಂದು ಹರಕೆಯನ್ನು ತೀರಿಸ್ತಾರೆ. ಇಲ್ಲ ಬಾಕಿ ಯಾವುದಾದ್ರೂ ವೇಳೆಯಲ್ಲಿ ಬಂದು ತಾಯಿಗೆ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಹಾಗೆ ತಾಯಿ ಅಲ್ಲಿ ನೆಲೆಯಾಗ್ತಾಳೆ. ಅಲ್ಲಿ ನೆಲೆಯಾಗಿ ಶಿರಸಿಯನ್ನು ಶಿರದ ಮೇಲೆ ಹೊತ್ತಂಥ ತಾಯಿ ಅಂತಲೇ ಹೆಸರು. ಯಾಕಂದರೆ ಶಿರಸಿ ಎತ್ತರದಲ್ಲಿದೆಯಂತೆ. ಹೆಚ್ಚಾಗಿ ಜನ ಹೇಳ್ತಾರೆ ಶಿರಸಿ ಮುಳುಗಡೆ ಆಗಲ್ಲ ಅಂತಾರೆ. ಯಾಕೆ ಅಂತ ಕೇಳಿದರೆ, ಶಿರಸಿಯನ್ನು ಮಾರಿಕಾಂಬೆ ಹೊತ್ತಿದ್ದಾಳೆ, ಹಾಗಾಗಿ ಮುಳುಗಡೆ ಆಗಲ್ಲ ಅಂತ ಹೇಳ್ತಾರೆ. ಅದು ನಿಜನೂ ಆಗಿರ್ಬೋದು. ತಾಯಿ ಅಂದ್ರದೇನು ಕೇಳಬೇಕಾ? ಆದರೆ ಆ ತಾಯಿಯ ಸಿಟ್ಟು ಆಕ್ರೋಶಗಳೆಲ್ಲ ಎಷ್ಟಿತ್ತು ಅಂದರೆ, ಯಾರಾದರೂ ಹೋಗಿ ಅವಳ ಹತ್ರ, ಈಗ ನಾನು ಕೆಟ್ಟವಳು, ನನ್ನ ಎದುರುಗಡೆ ಇದ್ದವಳು ಒಳ್ಳೆಯವಳು ಆದರೂ ಸಹಿತ ಅವಳಿಗೆ ಕೆಟ್ಟದ್ದನ್ನು ಬಯಸಿ ಹೇಳಿ ಕ್ಷಣ ಮಾತ್ರದಲ್ಲಿ ಆಗ್ತಿತ್ತಂತೆ. ಆ ರೀತಿ ನಡೀತಾ ಇರುವಾಗ ಕೊನೆಗೂ ವರದಳ್ಳಿ ಶ್ರೀಧರ್ ಗುರುಗಳು ಬಂದು ಆ ಒಂದು ನೇತ್ರ ಏನು ಅವಳದು ಆ ಸಿಟ್ಟಿನ ನೇತ್ರ ಇದೆ, ಆ ಒಂದು ದೃಷ್ಟಿಯನ್ನು ಮುಂದೆ ಆಂಜನೇಯನ ಸೃಷ್ಟಿ ಮಾಡಿ ಆಂಜನೇಯನ ಸ್ಥಾಪನೆ ಮಾಡಿ ಆಂಜನೇಯನ ಮೇಲೆ ಕೊಡ್ತಾರೆ. ಈಗಲೂ ಮಹಾಪೂಜೆ ಆಗುವಂತಹ ಸಂದರ್ಭದಲ್ಲಿ ತಾಯಿಗೆ ಮಹಾಪೂಜೆಯನ್ನು ಮಾಡಿ ಆ ಒಂದು ಆರತಿ ಧೂಪಗಳನ್ನು ಆಂಜನೇಯನಿಗೂ ತೋರಿಸ್ತಾರೆ. ಈಗಲೂ ಇದೆ.
ಹಾಗೆ ಈ ರೀತಿಯಾಗಿ ತಾಯಿ ಮಹಾತಾಯಿ ಇಲ್ಲಿ ನೆಲೆಯಾಗ್ತಾಳೆ, ನಮ್ಮ ಸಿರಸಿಯಲ್ಲಿ ನೆಲೆಯಾಗ್ತಾಳೆ. ಈ ರಾಜ್ಯದಲ್ಲೇ, ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಾತ್ರೆ ಅಂದರೆ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ. ಹಾಗೆ ಆ ತಾಯಿ ಮಾರಿಕಾಂಬೆ ಆಗೋ ಕಾರಣ ಏನು? ಕಾರಣ ಬೇಕಲ್ವಾ? ಏನಾದ್ರು ಒಂದು ಕಾರಣ ಬೇಕೇ ಬೇಕು. ಹೇಗೆ ಆ ತಾಯಿ ಆದಳು, ಎಲ್ಲಿ ಹುಟ್ಟಿದ್ಲು ಅವಳು ಅನ್ನೋದೊಂದು ಬೇಕಾಗಿರುವಂಥ ಸಂಗತಿ. ಅವಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟುತ್ತಾಳೆ. ಆ ತಾಯಿ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಾಗ ಒಬ್ಬ ಚಮ್ಮಾರ ಅವನು ಏನು ಮಾಡ್ತಾನೆ, ನೋಡೋಕ್ಕೆ ಸುರಸುಂದರನಾದಂಥ ಅವನು ತಾನು ಬ್ರಾಹ್ಮಣ ಅಂತ ಹೇಳಿ ಈ ಬ್ರಾಹ್ಮಣ ಕನ್ಯೆಯ ತಂದೆ ಹತ್ರ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೋತಾನೆ. ಆಮೇಲೆ ವಾಮಾಚಾರದ ವಿದ್ಯೆ ಸಹಿತ ಗೊತ್ತು ಅವನಿಗೆ. ಇದನ್ನೆಲ್ಲ ಕಲಿತು ಕೊನೆಗೂ ಆ ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಆಗ್ತಾನೆ. ಬ್ರಾಹ್ಮಣನ ಕನ್ಯೆಯನ್ನು ಮದುವೆ ಆಗಿ ಸುಖ ಸಂತೋಷದಿಂದ ಮದುವೆಯಾಗಿ ಸುಖ ಸಂತೋಷಗಳನ್ನು ದಿನಗಳನ್ನು ಕಳೀತಾ ಇರುವಂಥ ಸಂದರ್ಭದಲ್ಲಿ ಒಂದು ಮಗು ಸಹಿತ ಆಗುತ್ತೆ. ಆ ಮಗುವಿಗೆ ಒಂದು 4-5 ವರ್ಷ ಆಗುವಾಗ ಆ ಮಗು ಒಂದು ದಿವಸ ತಂದೆ ಕೆಲಸಕ್ಕೆ ಹೋಗುವಾಗ ಹೇಳುತ್ತೆ, ಇಲ್ಲಿಯೋ ತನಕನೂ ಬ್ರಾಹ್ಮಣ ಕನ್ಯೆ ತಿಳಿದಿರೋದೇನೆಂದರೆ ಶಾಸ್ತ್ರದ ಪ್ರಕಾರ ಪುರೋಹಿತರ ಕೆಲಸವನ್ನು ಮಾಡ್ತಾರೆ ತನ್ನ ಗಂಡ ಅಂತ ತಿಳ್ಕೊಂಡಿದ್ದಾಳೆ. ಆಗ ತುಂಬ ಹಠ ಹಿಡಿತಾನೆ, ನಾನು ಬರ್ತೀನಿ ನಿನ್ನ ಜೊತೆ ಅಂತ. ಆಗ ಅಪ್ಪ ಮಗುವನ್ನು ಕರ್ಕೊಂಡು ಹೋಗ್ತಾನೆ. ಮಗುವನ್ನು ಕರ್ಕೊಂಡು ಹೋಗಿ ಮರುದಿನ ಮಗು ಏನು ಆಟ ಆಡ್ತಾ ಇದೆ, ಆಟ ಆಡ್ತಾ ಇರೋ ಮಗುವನ್ನು ಕರ್ಕೊಂಡು ಬರಬೇಕು ಅಂತ ಹೋದಾಗ ಆ ಮಗು ಒಂದು ಎಲೆಯನ್ನು ತಗೊಂಡು, ಒಂದು ದಾರವನ್ನು ತಗೊಂಡು ಆ ಎಲೆಗೆ 3 ತೂತುಗಳನ್ನು ಮಾಡ್ತಾ ಇದೆ. 3 ತೂತುಗಳನ್ನು ಮಾಡಿ ಅದರ ಒಳಗಡೆ ದಾರವನ್ನು ಹಾಕಿ ಆ ಮಗು ಪೋಣಿಸ್ತಾ ಇದೆ. ಇದನ್ನು ತಾಯಿ ನೋಡಿದ ತಕ್ಷಣ ತಾಯಿಗೆ ಶಾಕ್ ಆಗುತ್ತೆ. ಯಾಕೆ ಇದನ್ನು ಮಾಡ್ತಾ ಇದ್ದಾನೆ, ಚಪ್ಪಲಿ ಹೊಲಿಯೋ ರೀತಿ ಯಾಕೆ ಮಾಡ್ತಾ ಇದ್ದಾನೆ ಇವನು ಅಂತ ಹೋಗಿ ಮಗನನ್ನು ಕೇಳ್ತಾಳೆ, ಇದನ್ನು ಯಾರು ಹೇಳಿಕೊಟ್ರು ನಿನಗೆ ಅಂತ. ಆಗ ಸಹಜವಾಗಿ ಆ ಮಗು ಉತ್ತರವನ್ನು ಕೊಡುತ್ತೆ, ಅಪ್ಪ ಮಾಡ್ತಾ ಇರೋ ಕೆಲಸ ಇದೆ ತಾನೇ ಅನ್ನತ್ತೆ ಆ ಮಗು. ಆಗ ಅವಳಿಗೆ ಗೊತ್ತಾಗುತ್ತೆ, ನನ್ನ ಗಂಡ ಬ್ರಾಹ್ಮಣನಲ್ಲ, ನನ್ನ ಗಂಡ ಚಪ್ಪಲಿಯನ್ನು ಹೊಲಿಯುವಂಥವನು, ನನಗೆ ಮೋಸ ಮಾಡಿ ಮದುವೆ ಆಗಿದ್ದಾನೆ ನನ್ನ ಗಂಡ, ನನ್ನ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಆಗಲೇ ಆ ತಾಯಿ ರೌದ್ರಾವತಾರವನ್ನು ತಾಳ್ತಾಳೆ. ರೌದ್ರಾವತಾರವನ್ನು ತಾಳಿ ಗಂಡನ ಬಳಿ ಹೋಗುವಷ್ಟೊತ್ತಿಗೆ ಗಂಡನಿಗೆ ಎಲ್ಲ ವಿಷಯಗಳು ಗೊತ್ತಾಗಿದೆ, ತನ್ನ ಉದ್ಯೋಗದ ಬಗ್ಗೆ ಗೊತ್ತಾಗಿದೆ, ತಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾಗಿದೆ, ನನ್ನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾ ಇದ್ದಾಳೆ, ಉಗ್ರ ರೂಪವನ್ನು ತಾಳಿ ಅಂತ ಬರುವಾಗ ಅವ ಏನು ಮಾಡ್ತಾನೆ, ಇನ್ನೇನು ಬರ್ತಾಳೆ ಅನ್ನುವಾಗ ಕುರಿಗಳು ಸಾಲಾಗಿ ಹೋಗ್ತಾ ಇದೆ. ಅಲ್ಲಿ ಕುರಿಗಳು ಸಾಲಾಗಿ ಕೋಳಿಗಳು ಹೋಗ್ತಾ ಇದೆ. ಕೋಳಿಯೊಳಗೆ ಪ್ರವೇಶ ಮಾಡ್ತಾನೆ. ಯಾಕಂದರೆ ಅವನಿಗೆ ವಾಮಾಚಾರದ ವಿದ್ಯೆ ಗೊತ್ತು. ಕೋಳಿಯೊಳಗೆ ಪ್ರವೇಶ ಮಾಡ್ತಾನೆ, ಕೋಳಿಯನ್ನು ಕತ್ತರಿಸ್ತಾಳೆ. ಕುರಿಯೊಳಗೆ ಪ್ರವೇಶ ಮಾಡ್ತಾಳೆ, ಕುರಿಯನ್ನು ಕತ್ತರಿಸ್ತಾಳೆ. ಕೊನೆಗೂ ಒಂದು ಕೋಣ ಕಾಣುತ್ತೆ, ಆ ಕೋಣನ ಹಿಂಬದಿಯಿಂದ ಪ್ರವೇಶವನ್ನು ಮಾಡ್ತಾನೆ. ಆ ಸಿಟ್ಟಿನ ಅಬ್ಬರದಲ್ಲಿ ಹೋಗಿ ಕುತ್ತಿಗೆಯನ್ನು ಕಡಿತಾಳೆ ತಾಯಿ. ಆಗ ಇಡೀ ಊರು ಜನ ಅವಳನ್ನು ಕೊಂಡಾಡ್ತಾರೆ. ಯಾಕಂದರೆ ಇವಳು ಹೆಣ್ಣಲ್ಲ, ಬರೇ ಬ್ರಾಹ್ಮಣ ಕುಮಾರಿ ಅಲ್ಲ, ಇವಳು ಅತೀ ಸುಂದರಿ, ಜೊತೆಗೆ ದೇವತೆ. ಇವಳು ಎಲ್ಲರನ್ನು ಕಾಪಾಡುವಂಥವಳು, ದುಷ್ಟರನ್ನು ಸಂಹಾರ ಮಾಡುವಂಥವಳು, ಶಿಷ್ಟರನ್ನು ಕಾಪಾಡುವಂಥ ಜಯಘೋಷವನ್ನು ಹಾಕ್ತಾರೆ ಅವಳಿಗೆ. ಈ ರೀತಿ ಆಗುತ್ತೆ ಆ ತಾಯಿಯ ಒಂದು ಕತೆ. ಬಹುಶಃ ಈಗಲೂ ಇದೆ, ಈಗಲೂ ತವರು ಮನೆ ಇದೆ ಅವಳಿಗೆ, ಈಗಲೂ ಗಂಡನ ಮನೆ ಇದೆ. ಈ ಮದುವೆ ಶಾಸ್ತ್ರದಲ್ಲಿ ಅವರೆಲ್ಲರೂ ಬರಬೇಕು ಅವಳಿಗೆ. ತಾಯಿ ಮನೆಯವರು ಇಲ್ಲೇ ರಾಯರು ಮಂಥನ ಅಂತಲೇ ಇದೆ, ಆ ರಾಯರು ಮಂಥನದವ್ರು ಬರಬೇಕು. ಹೀಗೆಲ್ಲ ಇದೆ, ತುಂಬ ಚೆಂದ ಅಂತೆ ನೋಡೋಕ್ಕೆ. ನಾವು ಇನ್ನೂ ನೋಡಿಲ್ಲ, ಯಾಕಂದ್ರೆ ರಾತ್ರಿಗೆ ಹೋದರೆ ಬೆಳಿಗ್ಗೆ 3 ಗಂಟೆ 4 ಗಂಟೆ ಆಗುತ್ತೆ ಅದು ಮುಗಿಯುವಂಥ ಸಂದರ್ಭದಲ್ಲಿ. ತುಂಬ ಜನ ಹೋಗ್ತಾರೆ, ಎಲ್ಲಿಂದೆಲ್ಲ ಬರ್ತಾರೆ ತಾಯಿ ಮದುವೆಯನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೆ ಸಹಿತ. ಈ ರೀತಿಯಾಗಿ ಆ ತಾಯಿ ಮಹಾತ್ಮೆ, ಆ ತಾಯಿ ಮಾರಿಕಾಂಬಾ ದೇವಿ ಈ ರೀತಿಯಾಗಿ ಶಿರಸಿಯಲ್ಲಿ ಕೊನೆಗೂ ಬಂದು ನೆಲೆ ನಿಂತು ಎಲ್ಲರನ್ನ ತನ್ನತ್ತ ಸೆಳೆದುಕೊಂಡು ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡುವಂಥ ತಾಯಿ ಶ್ರೀ ಮಾರಿಕಾಂಬಾದೇವಿ. ಶ್ರೀ ಮಾರಿಕಾಂಬಾದೇವಿ 24ನೇ ದಿನ ಮದುವೆ ಆದರೆ 25ನೇ ದಿನ ತಾಯಿ ರಥವನ್ನೇರಿ ಬರ್ತಾಳೆ. ರಥವನ್ನೇರುವಾಗ ಆ ತಾಯಿ ಮಾಡುವಂಥ ಪವಾಡ ಭಾಳ ಚಂದ ನೋಡೋಕ್ಕೆ. ಯಾಕಂದರೆ ಅಲ್ಲಿ ಎಲ್ಲ ದೇವಸ್ಥಾನಗಳು ಸುತ್ತಮುತ್ತ ಇದೆ, ಎಲ್ಲ ದೇವಸ್ಥಾನಗಳನ್ನು ತಿರುಗಿ ನೋಡುವಂಥ ಆ ಸನ್ನಿವೇಶ ಇದೆಯಲ್ಲ, ಆ ಪವಾಡ ಇದೆಯಲ್ಲ, ಅದು ಜನ್ಮ ಸಾರ್ಥಕ ಅಂತ ಅನಿಸುತ್ತೆ. ಅಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಹತ್ತಿರ, ಹಾಗೆ ಕರ್ಕಿಮುರ್ಗಿ ದೇವಸ್ಥಾನದ ಹತ್ತಿರ, ಹಾಗೆ ಮುಂದೆ ಕೆಲವೊಂದು ಕಡೆಯಲ್ಲೆಲ್ಲ ಆ ತಾಯಿ ತಿರುಗಿ ನೋಡುವಂಥ ಸನ್ನಿವೇಶ, ಆ ಪವಾಡವನ್ನು ನೋಡೋದಕ್ಕೋಸ್ಕರ ಎಷ್ಟೋ ಜನ
ಅಲ್ಲಿ ನೆರೆದಿರ್ತಾರೆ. ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ. 25ನೇ ತಾರೀಕಿನ ದಿನ ಶಾಸ್ತ್ರೋಕ್ತವಾಗಿ ತಾಯಿ ಬೀಡ್ಕೆ ಬೈಲನ ಗದ್ದುಗೆಯಲ್ಲಿ ಹೋಗಿ ಕೂತ್ಕೋತಾಳೆ. ಆವತ್ತು ಒಂದು ದಿನ ಸೇವೆ ಇಲ್ಲ, ಎಲ್ಲರಿಗೂ ದರ್ಶನ ಭಾಗ್ಯ ಒಂದು ಬಿಟ್ಟು ಅಲ್ಲಿ ಸೇವೆ ಇಲ್ಲ. ಆದರೆ ಸೇವೆ ಶುರುವಾಗೋದು 26ನೇ ತಾರೀಕು ಗುರುವಾರ. ಅಲ್ಲಿ ಸೇವೆ, ನೀವು ಯಾವ ಸೇವೆ ಅವಳಿಗೆ ಹರಕೆಯನ್ನು ಮಾಡ್ಕೊಂಡಿದ್ದೀರಿ ಎಲ್ಲ ಹರಕೆಯನ್ನು ಮಾಡೋದನ್ನು ಆ ದಿವಸ ತೀರಿಸ್ಬೋದು. ಜೊತೆಗೆ ಬೇವುಡಿಸೋದು ವಿಶೇಷವಾದಂಥ, ಯಾಕಂದರೆ ಇದು ಬೇವುಡಿಸುವಂಥದ್ದು ಇದು ಜಾತ್ರೆಯಲ್ಲಿ ಮಾತ್ರ. ಈ ಕುರಿ ಹರಕೆಯನ್ನು ಹೇಳ್ಕೊಂಡಿದ್ದು ಜಾತ್ರೆಯಲ್ಲೇ ಕೊಡಲಿಕ್ಕೆ ಆಗದೆ ಇದ್ದವರು ಬಾಕಿ ಎಲ್ಲ ಟೈಮಲ್ಲೂ ಕೊಡ್ಬೋದು. ಆದರೆ ಬೇವಿನ ಹರಕೆ ಎಲ್ಲ ಇವೆಲ್ಲ ಕೊಡುವಂಥದ್ದು ಬಹುಶಃ ಈ ಜಾತ್ರೆಯಲ್ಲಿ ಮಾತ್ರ. ಕರ್ಕಿಮುರ್ಗಿ ದೇವಸ್ಥಾನದಲ್ಲಿ ನಡೆಯುತ್ತೆ. ಈ ಬಾಪ್ದುದಾರರು ಅದನ್ನು ಉಡಿಸಿ ಕಳಿಸ್ತಾರೆ. ಬಾಪ್ದುದಾರರು ಒಂದು ಕಡೆಯಲ್ಲಿ ಉಡಿಸ್ತಾರೆ, ಒಂದು ಕಡೆಯಲ್ಲಿ ಬಿಚ್ಚೋದು ಸಹಿತ ಅವರೇ. ನಾವೆಲ್ಲ ಹೋಗಿ ಕಟ್ಕೊಂಡು ಮತ್ತು ಆಯ್ತಲ್ಲ ಅಂತ ನಾವು ಬಿಚ್ಚೋ ಹಾಗಿಲ್ಲ, ಅದು ಅವರೇ ಬಿಚ್ಚಬೇಕು, ಅವರೇ ಕಟ್ಟಬೇಕು, ಆ ಒಂದು ಪದ್ಧತಿಯಲ್ಲಿ. ಹಾಗೆ ಈ ಸಲ ಮಾತ್ರ ಒಂದು ದಿನ ಪೂಜೆಯಲ್ಲಿ ನಡೆಯಲ್ಲ. 3ನೇ ತಾರೀಕು ಗ್ರಹಣ ಅನ್ನೋ ಕಾರಣಕ್ಕೆ ಮಂಗಳವಾರ ದಿನ ಆ ದಿವಸ ದೇವಿಯ ದರ್ಶನ, ಬಹುಶಃ ದೇವಿಯ ಸೇವೆ ಎಲ್ಲನೂ ನಿಲ್ಲುತ್ತೆ ಆ ದಿನ. ಮರುದಿನ ಬುಧವಾರದ 4ನೇ ತಾರೀಕಿನ ದಿನ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಪುನಃ 10-10:30 ಒಳಗೆ ಸೇವೆ ಮಾಡುವವರು ಅಥವಾ ದರ್ಶನ ಮಾಡುವವರು ಪ್ರತಿಯೊಬ್ಬರು ಮಾಡ್ಬೋದು. ಅದನ್ನು ಎಷ್ಟೊತ್ತಿಗೆ ಬೇಕಾದರೂ ಮಾಡ್ಬೋದು. ಅದರ ನಂತರ ಬಾಗಿಲನ್ನು ಹಾಕ್ತಾರೆ. ಆ ದಿವಸದ ಒಂದು ವಿಶೇಷ ಇದೆ, ಏನು ಅಂದರೆ ಆ ಕೋಣನನ್ನು ಕಡಿಯುವಂಥ ಪದ್ಧತಿ ಇತ್ತು. ಸಿರ್ಸಿಯಲ್ಲಿ ಕೋಣನನ್ನು ಕಡಿಯುವಂಥ ಪದ್ಧತಿ ಇತ್ತು. ಕೊನೆಗೂ ಅಲ್ಲಿ ಗಾಂಧೀಜಿಯವರು ಬಂದಾಗ ಕೋಣ ಹತ್ಯೆಯನ್ನು ನಿಲ್ಲಿಸಿದ್ರೆ ಮಾತ್ರ ತಾಯಿ ಮಾರಿಕಾಂಬೆಯನ್ನು ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ಏನಾಗುತ್ತೆ, ಅಲ್ಲಿ ಅದು ಬಂದಾಗುತ್ತೆ. ಈಗ ಇಂಜೆಕ್ಷನನ್ನು ಕೊಡುವಂಥ ಒಂದು ಕ್ರಿಯೆಯನ್ನು ಅಲ್ಲಿ ಮಾಡ್ತಾರೆ. ಆ ಮಾಡಿದಂಥ ಹಿಂದೆ ಗಾದೆ ಇತ್ತು. ಹಿಂದೆ ನಮ್ಮ ತಂದೆಯವರೆಲ್ಲ ಆಡ್ತಾ ಇರುವಂಥದ್ದು ಏನು ಅಂದರೆ, ಆಗ ತಾಯಿ ಮೂಕ್ತಿ ಕೆಳಗಡೆ ಬೀಳ್ತಿತ್ತಂತೆ. ಯಪ್ಪ, ಸನ್ನಿವೇಶವನ್ನು ಮುತ್ತೈದೆಯರು ನೋಡೋಕ್ಕೆ ಭಾಳ ಭಯಪಡ್ತಾರಂತೆ. ಈಗಲೂ ಹೆಚ್ಚಾಗಿ ಯಾರೂ ನೋಡೋದಿಲ್ಲ ಅದನ್ನು. ಯಾಕಂದರೆ ಆ ಪೌಳಿಯೊಳಗೆ